ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸಾಲುಗಳು. ಇದರಲ್ಲಿರೋ ಆ ಹೃದಯ ಶಿವ ಅದೇ ಕಲೆ. ಇದು ಕವಿಯ ಕಲೆಯ ಆಶಯ. ನನ್ನ ಮಟ್ಟಿಗೆ ಜನರ ದನಿಯಾಗದ ಕಲೆ ಸಂಪೂರ್ಣವಲ್ಲ, ಅರ್ಥಪೂರ್ಣವಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ. ಈ ಸಾಲು 10 ಹಲವು ನಾಡುಗಳು, 10 ಹಲವು ಸಂಸ್ಕೃತಿಗಳು, ಭಾಷೆಗಳಿಂದ ಬಂದು ಆ ಎಲ್ಲ ಸಂಸ್ಕೃತಿಗಳ ಸಿನಿಮಾಗಳು ಬಂದಿಲ್ಲಿ ಒಂದು ಸೇರಿ ಆಚರಿಸಿರೋ ಈ ಹಬ್ಬದ ಆಶಯವನ್ನು ಹೇಳ್ತವೆ. ಹಾಗಾಗಿ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಹಾಗೂ ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವ ನಮ್ಮವನೆಂದೆಣಿಸಯ್ಯ, ನಮ್ಮ ಮನೆಯ ಮಗನೆಂದೆಣಿಸಯ್ಯ ಅಂತ ಎಲ್ಲರನ್ನೂ ಬರೆಮಾಡಿಕೊಂಡ, ಎಲ್ಲರನ್ನೂ ನಮ್ಮವರನ್ನಾಗಿಸ್ಕೊಂಡ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ. ಇವರಿಬ್ಬರೂ ಪ್ರತಿಪಾದಿಸಿಕೊಂಡು ಬಂದಂತಹ ವಿಚಾರ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಹ, ಕಾಯಕಕ್ಕಿಳಿಸುವಂತಹ, ಸಂಭ್ರಮಿಸುವ, ಜಗತ್ತಿಗೆ ಹರಡುವ ಹಬ್ಬ ಸರ್ವ ಜನಾಂಗದ ಶಾಂತಿಯ ತೋಟ. ಈ ತಲೆಬರಹದ ಈ ಶೀರ್ಷಿಕೆಯ ಅವಶ್ಯಕತೆ ಏನಿತ್ತು? ಈ ಸಂವಿಧಾನದ ಆಶಯಕ್ಕೆ, ಈ ಸಂವಿಧಾನಿಕ ಆಶಯಕ್ಕೆ ಒದಗಿರುವಂತಹ ತೊಡಕುಗಳೇನು? ಇದಕ್ಕೆ ಸಿನಿಮಾ ಅಥವಾ ಚಿತ್ರೋತ್ಸವನೇ ಈ ಶೀರ್ಷಿಕೆಗೆ ಯಾಕೆ ಬೇಕಾಗಿದೆ? ಚಿತ್ರರಂಗದ ಮೇಲೆ ಇದರ ಪರಿಣಾಮ ಏನು? ಇದರ ಭವಿಷ್ಯ ಏನು? ಇವುಗಳ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನ ನಿಮ್ಮ ಒಡನೆ ಹಂಚಿಕೊಳ್ತಾ ಇದ್ದೀನಿ. ಇಷ್ಟು ವೈವಿಧ್ಯತೆಗಳ ನಡುವೇನು ಸಕಲ ಜೀವಗಳು ಸೌಹಾರ್ದ, ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವಂಥ ಎಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ. ಕೇವಲ ಬೆರಳೆಣಿಕೆಯಷ್ಟು ಅಷ್ಟೇ. ಅಂಥ ಕೆಲವು ಉದಾಹರಣೆಗಳಲ್ಲಿ ನಮ್ಮ ನಾಡು ಸಹ ಒಂದು. ಈ ಉದಾಹರಣೆ ಇಡೀ ಜಗತ್ತಿಗೆ ಶಾಂತಿ ಮತ್ತು ಸಹಬಾಳ್ವೆಯ ಮಾದರಿಯನ್ನು ಮಾತ್ರ ಅಲ್ಲ, ಶಾಂತಿಯ, ಪ್ರೀತಿಯ, ಸಹಬಾಳ್ವೆಯ ಕನಸನ್ನು ಕೂಡ ಕಟ್ಕೊಡ್ತಾ ಇದೆ. ಇದರಲ್ಲಿ ಈ ಆಚರಣೆ ಎಷ್ಟು ಮುಖ್ಯವೋ ಅದರ ಮೂಲ ಮೌಲ್ಯವನ್ನು ಎತ್ತಿ ಹಿಡಿದು ಜನರಿಗೆ ತಿಳಿಯಪಡಿಸೋದು ಅಷ್ಟೇ ಮುಖ್ಯ. ಹಾಗಾಗಿ ಈ ಶೀರ್ಷಿಕೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ. ಇಂದಿನ ಬದಲಾದ ರಾಜಕೀಯ, ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಸರಿ ತಪ್ಪುಗಳನ್ನು, ಸತ್ಯ ಅಸತ್ಯಗಳನ್ನು AI-ಗಳು, IT ಸೆಲ್ಗಳು ನಿರ್ಧರಿಸ್ತಾ ಇವೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕಲೆ ಅವಶ್ಯಕ, ಸಿನಿಮಾದಂಥ ಮಾಧ್ಯಮಗಳ ಅವಶ್ಯಕ. ಯಾಕೆಂದರೆ ವ್ಯವಸ್ಥೆಯನ್ನು ಪ್ರಶ್ನಿಸೋದಕ್ಕೆ, ಸಮಾಜವನ್ನು ಪ್ರಶ್ನಿಸೋದಕ್ಕೆ, ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋದಕ್ಕೆ, ಸತ್ಯವನ್ನು ಕಂಡುಕೊಳ್ಳೋದಕ್ಕೆ. ಆದರೆ ವಚನ ಚಳುವಳಿಕಾರರು ಅರಮನೆಯ ಜೀತದಿಂದ ಜನರ ಮಧ್ಯೆ ತಂದಂತಹ ಈ ಸಾಹಿತ್ಯ ಮತ್ತು ಕಲೆಯನ್ನು ಕಳೆದ ವರ್ಷಗಳಲ್ಲಿ ನಾವು ಮತ್ತೆ ಅರಮನೆಯ ಬಂದಿಯನ್ನಾಗಿಸುವಂಥ ಕೆಲಸ ನಡೀತಾ ಇರೋದನ್ನು ನಾವು ಕಾಣುತ್ತೇವೆ. ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಕಡೆ ಪ್ರಜಾಪ್ರಭುತ್ವದ ಎಲ್ಲ ಸ್ತಂಭಗಳನ್ನು ತನ್ನ ಹಿಡಿತಕ್ಕೆ ತಂದಿಟ್ಕೊಂಡು ಅವುಗಳ ಮೂಲ ಸಂವಿಧಾನಿಕ ಉದ್ದೇಶವನ್ನು, ಸಮಾಜದ ಸ್ವಾಸ್ಥ್ಯವನ್ನು ನಾಶ ಮಾಡುವ ದಬ್ಬಾಳಿಕೆಯ ರಾಜಕಾರಣ ಮಾಡ್ತಾ ಇರುವಾಗ, ಇನ್ನೊಂದೆಡೆ ಪ್ರಾಪಗೆಂಡಾ ಸಿನಿಮಾಗಳ ಮೂಲಕ, TV ಮತ್ತಿತರ ಸಮೂಹ ಮಾಧ್ಯಮಗಳ ಮೂಲಕ ಇತಿಹಾಸವನ್ನು ತಿರುಚುವಂತಹ, ಸುಳ್ಳನ್ನು ಹರಡುವಂತಹ, ದ್ವೇಷವನ್ನು ಹರಡಿ ಅದರ ಲಾಭ ಪಡೆಯುವಂತಹ, ಸಂವಿಧಾನದ ಮೂಲ ತತ್ವವಾದ ಭ್ರಾತೃತ್ವ ಮತ್ತು ಸಮಾನತೆಯನ್ನು ನಾಶ ಮಾಡುವಂತಹ, ಒಡೆದು ಆಳುವ ಮನೆಹಾಳು ರಾಜಕಾರಣವನ್ನು ನಾವು ಕಾಣ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ಈ ಆಕ್ರಮಣಗಳ ವಿರುದ್ಧ ನಿಂತು ಸಂವಿಧಾನಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಕಲೆಯಿಂದ ಮಾತ್ರ ಸಾಧ್ಯ. ಸಿನಿಮಾದಂಥ ಪ್ರಭಾವಶಾಲಿ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ. ಸಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಚಿತ್ರಗಳಿಂದ, ಚಿತ್ರೋತ್ಸವಗಳಿಂದ ಸಾಧ್ಯ. ಆದರೆ
ಕಲೆಯಿಂದ, ಚಲನಚಿತ್ರಗಳಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಇಷ್ಟು ಪ್ರಭಾವಶಾಲಿ ಮಾಧ್ಯಮ ಇಂದಿನ ಬದಲಾದ ಜೀವನ ಶೈಲಿ ಮತ್ತು ಮಾರುಕಟ್ಟೆಯ ಒತ್ತಡದಲ್ಲಿ ಗುಣಮಟ್ಟದ ದೃಷ್ಟಿಯಲ್ಲಿ ನಲುಗುತ್ತಾ ಇದೆ. ಇದು ಜನರ ಮಾಧ್ಯಮ ಆಗಿರೋದ್ರಿಂದ ಇದಕ್ಕೆ ಉತ್ತರ ಕೂಡ ಜನರಲ್ಲೇ ಇದೆ. ಪ್ರೇಕ್ಷಕ ಜಾಗೃತನಾದರೆ ಇವೆಲ್ಲವನ್ನು ಸರಿಪಡಿಸೋದಕ್ಕೆ ಸಾಧ್ಯ. ಒಂಥರ ಇದನ್ನು ನಾವು ಡಿಮಾಂಡ್ ಮತ್ತು ಸಪ್ಲೈ ಲಾಜಿಕ್ ಅಪ್ಲೈ ಮಾಡಿದ್ರೆ ಜಾಗೃತ ಪ್ರೇಕ್ಷಕ ಸಿನಿಮಾವನ್ನು ಅರ್ಥಪೂರ್ಣಗೊಳಿಸಲು ಸಾಧ್ಯ. ಗ್ರಾಹಕ ಎಚ್ಚೆತ್ಕೊಂಡ್ರೆ, ಪ್ರೇಕ್ಷಕನನ್ನು ನಾವು ಗ್ರಾಹಕ ಅಂತ ಕನ್ಸಿಡರ್ ಮಾಡಿದ್ರೆ, ಗ್ರಾಹಕ ಎಚ್ಚೆತ್ಕೊಂಡ್ರೆ ಉತ್ಪಾದನೆಯ ಗುಣಮಟ್ಟ ಕೂಡ ಸುಧಾರಣೆ ಆಗೋ ಸಾಧ್ಯತೆ ಹೆಚ್ಚು. ಹಾಗಾದರೆ ಈ ಕೆಲಸ ಯಾರು ಹೇಗೆ ಮಾಡೋದು? ವಯಸ್ಕ ಪ್ರೇಕ್ಷಕನನ್ನು ಜಾಗೃತಗೊಳಿಸೋದಕ್ಕೆ ಸಿನಿಮಾಗಳೇ ಕೆಲಸ ಮಾಡಬೇಕಾಗುತ್ತೆ. ಸಿನಿಮಾ ಅಂಥ ಒಂದು ಕೆಲಸ ಮಾಡೋದಕ್ಕೆ ಅತಿ ಪ್ರಭಾವಶಾಲಿ ಮಾಧ್ಯಮ ಕೂಡ. ಆದರೆ ನಾವು ನಾಳಿನ ಆಲೋಚನೆ ಮಾಡೋದಾದರೆ ಮಕ್ಕಳಲ್ಲಿ ಕಲಾಸಕ್ತಿ, ಕಲಾಭಿರುಚಿ ಮತ್ತು ಸಿನಿಮಾಗಳನ್ನು ನೋಡುವ, ವಿಶ್ಲೇಷಿಸುವ, ಸ್ವತಂತ್ರವಾಗಿ ಅರ್ಥೈಸುವ ವಿಧಾನಗಳನ್ನು ಪಠ್ಯದ ಮೂಲಕ, ಪಠ್ಯದಲ್ಲಿ ಒಳಗೊಳ್ಳುವ ಮೂಲಕ ಮಕ್ಕಳಲ್ಲಿ ಈ ಸಂವೇದನಾಶೀಲತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಚಿತ್ರೋತ್ಸವಕ್ಕೆ ಕೆಲಸ ಮಾಡಿದಂಥ ಸಿನಿಮಾಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಘನ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ನನ್ನ ವಿನಮ್ರ ವಿನಂತಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ನಮ್ಮ ಪ್ರಾಥಮಿಕ ಶಾಲೆಯಿಂದನೂ ಶಾಲಾ ಪಠ್ಯಗಳಲ್ಲಿ ಸಿನಿಮಾವನ್ನು ಒಂದು ವಿಷಯವಾಗಿ ಸೇರಿಸಬೇಕು. ಸಿನಿಮಾ ಅಪ್ರಿಸಿಯೇಷನ್ ಒಂದು ಕೋರ್ಸ್ನ ಶುರು ಮಾಡಬೇಕು ಅನ್ನೋದು ನನ್ನ ಕಳಕಳಿಗೆ ಮನವಿ. ಈ ನನ್ನ ವಿನಮ್ರ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ಇದೊಂಥರ ನಮ್ಮದು ಮನೆ ಹಬ್ಬ ಥರ. ಇಲ್ಲಿ ಫೆಸ್ಟಿವಲ್ ನಡೆದ್ರೆ ನಮ್ಮ ಮನೆಗೆ ನಾವೇ ಬಂದು ನಿಮ್ಮ ಮುಂದೆ ಒಂದು ಹೆಮ್ಮೆ ಅನಿಸುತ್ತೆ. ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಲಿ ನಮ್ಮದು ಬಾವುಟ ಹಾರಿಸ್ತಾ ಇದ್ದೀವಿ ಅಂದರೆ ಅದು ಭಾಳ ಖುಷಿಯಾಗುತ್ತೆ. ಇವತ್ತು ಆ ಫಿಲ್ಮ್ ಫೆಸ್ಟಿವಲ್ಗೆ ನಾವು ಚೀಫ್ ಗೆಸ್ಟಾಗಿ ಬಂದಿರೋದು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಅವ್ರ ಜೊತೆಗೆ ಬರ್ತಿರೋದು ಭಾಳ ಖುಷಿಯಾದ ವಿಷಯ. ಹಾಗೂ ಕಿಶೋರ್ ನಮ್ಮ ಜೊತೆಲೇ ರಾಕ್ಷಸ ಪಿಕ್ಚರ್ ಎಂಟ್ರಾಗಿದ್ದು ಇವತ್ತು ನೋಡಿದ ತಕ್ಷಣ ಜ್ಞಾಪಕ ಆಯಿತು. ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕಾ ಮೋಹನ್ ಅವರು ಅಷ್ಟೇ, ಅವರು ಕ್ಯಾಪ್ಟನ್ ಮಿಲ್ಲರ್ ಇಲ್ಲೇ ಓದಿರೋ ಹುಡುಗಿ, ಅವರು ಬಂದ್ಬಿಟ್ಟು ಇವಾಗ ತಮಿಳ್ ಸಿನಿಮಾದಲ್ಲಿ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ಎಲ್ಲ ನಮ್ಮ ಉಮಾಶ್ರೀ ಅವರಿದ್ದಾರೆ, ಆಮೇಲೆ ಸಾಯಿ ಪ್ರಕಾಶ್ ಅವರು, ದೊಡ್ಡಣ್ಣವರು, ರಾಕ್ಲೈನ್ ವೆಂಕಟೇಶ್ ಅವರು ಎಲ್ಲರೂ ಇದ್ದಾರೆ. ಭಾಳ ಖುಷಿಯಾಗುತ್ತೆ ಬಂದು ಈ ರೀತಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದು. ತುಂಬ ಖುಷಿಯಾಗುತ್ತೆ. ನಾನು ಅಷ್ಟೇ ಜಸ್ಟ್ ಇವಾಗ ನನ್ನ ಸರ್ಜರಿ ಮುಗಿಸ್ಕೊಂಡು ಬಂದೆ. ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ನಿಮ್ಮ ಒಂದು ಬೆಸ್ಟ್ ವಿಶಸ್ಸು, ಪೂಜೆ ಪುನಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ನಾನು ಯಾವತ್ತೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಮರೆಯಲ್ಲ. ಇನ್ನೇನು ನಾಡಿದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಸಹಕಾರ, ವಿಶ್ವಾಸ ಹೆಂಗಿತ್ತು ಅದೇ ಥರ ಆ ಸಹಕಾರ ಇರುತ್ತೆ ಅಂತ ಭಾವಿಸ್ತೀನಿ. ಅದೇ ಎನರ್ಜಿ ಇರುತ್ತೆ, ಅದೇ ಪವರ್ ಇರುತ್ತೆ. ಪವರ್ ಹೋಗಲ್ಲ, ಯಾಕಂದರೆ ನೀವೆಲ್ಲರ ಆಶೀರ್ವಾದ ಇರೋದ್ರಿಂದ ಖಂಡಿತ ಆ ಪವರ್ ಇದ್ದೇ ಇರುತ್ತೆ. ಖಂಡಿತ ಸಿನ್ಸಿಯರ್ ವರ್ಕ್ ಮಾಡ್ತೀನಿ. ಏನಿವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಥೀಮ್ ಮಾಡಿದ್ದಾರೆ, ಅದು ಭಾಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಆಗಲಿ, ಯಾವುದೇ ಭಾಷೆ ಆಗಲಿ, ಯಾವುದೇ ಜನಾಂಗ ಆಗಲಿ, ನಾವು ಯಾವತ್ತೂ ಎರಡು ಕೈಯಿಂದ ಸ್ವಾಗತಿಸ್ತೀವಿ ಹಾಗೂ ಪ್ರೀತಿಸ್ತೀವಿ. ಸೊ ಇವತ್ತು ಏನು ಈ ಒಂದು ಥೀಮ್ ಮಾಡಿದರೆ ನನಗೆ ಭಾಳ ಅಟ್ರ್ಯಾಕ್ಟ್ ಆಯಿತು, ಭಾಳ ಖುಷಿ ಆಯಿತು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.